ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪುಷ್ ಡೌನ್ ಆಟೋಮೇಟನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ಡಿಸ್ಕ್ರಿಪ್ಷನ್ ಅನ್ನು ಕೊಡ್ತಾ ಹೋಗ್ತೀನಿ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಸೊ ಈ ಥರ ವಿಡಿಯೋ ನಿಮಗೆ ಸಿಕ್ಕಿರಲ್ಲ, ಅದಂತೂ ಪ್ರಾಮಿಸ್ ಮಾಡ್ತೀನಿ. ನೋಡಿ, ಫಸ್ಟ್ ಏನು ಮಾಡಬೇಕು, ಅವ್ರು ಏನಂತ ಹೇಳಿದ್ದಾರೆ, ಒಂದು ಲ್ಯಾಂಗ್ವೇಜ್ ಅನ್ನು ಕೊಟ್ಟಿದ್ದಾರೆ, ಫೈನಲ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಪಿ ಡಿ ಎಫ್ ಕ್ವಶನ್ಗಳನ್ನ ಎರಡು ರೀತಿ ಕೇಳ್ಬೋದು. ಒಂದು ಫೈನಲ್ ಸ್ಟೇಟ್ ಅಂತ ಕೇಳ್ಬೋದು, ಇಲ್ಲಾಂದ್ರೆ ಎಂಟಿ ದ ಸ್ಟ್ಯಾಕ್. ಸೊ ಫೈನಲ್ ಸ್ಟೇಟ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಅದು ಎಂಟಿ ದ ಸ್ಟ್ಯಾಕ್ ಅಂತಾನೆ ಅರ್ಥ. ಸೊ ಫೈನಲ್ ಸ್ಟೇಟ್ ಅಲ್ಲಿ ಏನು ಮಾಡಬೇಕು, ಎಂಟಿ ದ ಸ್ಟ್ಯಾಕ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಲ್ಯಾಂಗ್ವೇಜ್ ಏನು ಕೊಟ್ಟಿದ್ದಾರೆ, ಏನೇ ಲ್ಯಾಂಗ್ವೇಜ್ ಕೊಟ್ಟಿದ್ರು ಅದರ ಸ್ಟ್ರಿಂಗ್ಗಳನ್ನು ಬರಿತಾ ಹೋಗ್ಬೇಕು. ಸೊ ಮೊದಲಿಗೆ ಎ ಪವರ್ ಎನ್ ಬಿ ಪವರ್ 2n. ಇವಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ಇವಾಗ ಎ ಪವರ್ 1 ಬಿ ಪವರ್ 2 ಇಂಟು 1, ಎ ಪವರ್ 1 ಬಿ ಪವರ್ 2 ಇಂಟು 1 ಅಂತಂದ್ರೆ ಎ ಪವರ್ 1 ಬಿ ಪವರ್ 2 ಆಯಿತು. ಸೊ ಅದರ ಸ್ಟ್ರಿಂಗ್ ಏನಾಗುತ್ತೆ, ಎ ಬಿ ಬಿ ಅಂದರೆ ಎ ಎಸ್ ಅಲ್ಲಿ ಇದೆ, ಬಿ ಏನಾಗುತ್ತೆ ಅದ್ರ ಡಬಲ್ ಆಗುತ್ತೆ. ನೋಡಿ, ಇಲ್ಲಿಗೆ ಏನಾದ್ರೂ 2 ಕೊಟ್ಟರೆ ಎ ಪವರ್ 2 ಬಿ ಪವರ್ 2 ಇಂಟು 2. ಸೊ ಎ ಪವರ್ 2 ಅಂದರೆ ಎ ಕಾಮ, ಬಿ ಪವರ್ 2 ಇಂಟು 2 ಅಂದರೆ 2 2 4, ಬಿ 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 ಬಿ. ಅವ್ರು ಕೊಟ್ಟಿರುವಂತಹ ಲ್ಯಾಂಗ್ವೇಜ್ ಪ್ರಕಾರ ಸ್ಟ್ರಿಂಗ್ಗಳು ಹೆಂಗೆ ಬರ್ತವೆ ಅಂದರೆ 1 ಎ ಇದ್ರೆ 2 ಬಿ ಬರುತ್ತೆ ಅಂದರೆ ಡಬಲ್, 2 ಎ ಇದ್ರೆ 4 ಬಿ ಡಬಲ್. ಸೊ ಎ ಏನಿರುತ್ತೆ ಬಿ ಅದರ ಡಬಲ್ ವ್ಯಾಲ್ಯೂಗಳಾಗಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ಸ್ಟ್ರಿಂಗನ್ನು ನಾವು ಕನ್ಸಿಡರ್ ಮಾಡಬೇಕು. ನಾನೇನು ಮಾಡ್ತೀನಿ, ಈ ಸ್ಟ್ರಿಂಗನ್ನು ಕನ್ಸಿಡರ್ ಮಾಡ್ತೀನಿ. ಲೆಟ್ ಕನ್ಸಿಡರ್ ಎ ಬಿ 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 ಬಿ. ಸೊ ಈಗ ಕನ್ಸಿಡರ್ ಮಾಡಾಯಿತು. ಈ ರೀತಿ ಇದ್ದಂಥ ಸ್ಟ್ರಿಂಗ್ಗಳಲ್ಲಿ ನಾನೇನು ಮಾಡಿದೆ, ಇದನ್ನ ಕನ್ಸಿಡರ್ ಮಾಡಿದೆ ಅಲ್ವಾ. ಸೊ ಕನ್ಸಿಡರ್ ಮಾಡಾದ್ಮೇಲೆ ಫಸ್ಟ್ನೇದು ನನಗೆ ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿರೋದ್ರಿಂದ ಮೊದಲನೇ ಸ್ಟ್ರಿಂಗ್ ನನಗೆ ಯಾವ್ದು ಬಂದಿತ್ತು, ಎ ಬಿ ಬಿ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದೆ, 1 2 3. ಸೊ 3 + 1 ಅಂದರೆ n+1 ಸ್ಟೇಟ್ಸ್. ಸೊ 4 ಸ್ಟೇಟ್ಸ್ ಅಲ್ಲಿ ನಾನು ಪಿ ಡಿ ಎನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದನ್ನ ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಏನು ಮಾಡಬೇಕು, n+1 ಸ್ಟೇಟ್ಸ್ ಅಲ್ಲಿ ಮಾತ್ರ, ಅಂದರೆ 4 ಸ್ಟೇಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾನು ಪಿ ಡಿ ಎನ ಕನ್ಸ್ಟ್ರಕ್ಟ್ ಮಾಡಬೇಕು. ಜಾಸ್ತಿ ಸ್ಟೇಟ್ಸ್ ಅನ್ನ ಯೂಸ್ ಮಾಡಬಾರ್ದು. ಅದೇ ಏನಾದ್ರೂ ಇಲ್ಲಿ ಎರಡೇ ಇದ್ದಿದ್ರೆ ಎ ಬಿ, ನೋಡಿ ಒಂದೊಂದ್ಸಲ ಏನು ಮಾಡ್ತಾರೆ, ಎ ಪವರ್ ಎನ್ ಬಿ ಪವರ್ ಎನ್, ಎನ್ ವ್ಯಾಲ್ಯೂ 1 ಕೊಟ್ಟರೆ ಏನಾಗುತ್ತೆ ಎ ಬಿ ಆಯಿತು. ಸೊ ಇನಿಷಿಯಲ್ ಸ್ಟ್ರಿಂಗ್ ಏನಾಯಿತು, ಎ ಮತ್ತು ಬಿ ಎರಡೇ ಇರೋದ್ರಿಂದ n+1 ವಿಚ್ ಈಸ್ ಈಕ್ವಲ್ ಟು 2 + 1, ಮೂರೇ ಮೂರು ಸ್ಟೇಟ್ಸ್ ಅಲ್ಲಿ ಮಾತ್ರ ಮಾಡಬೇಕು. ಸೊ ಇದನ್ನ ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಈಗ 4 ಸ್ಟೇಟ್ನ ಯೂಸ್ ಮಾಡಬೇಕು, ಯೂಸ್ 4 ಸ್ಟೇಟ್ಸ್. ಸೊ 4 ಸ್ಟೇಟ್ನ ಯೂಸ್ ಮಾಡಿಕೊಂಡು ನಾನು ಪಿ ಡಿ ಎನ ಕನ್ಸ್ಟ್ರಕ್ಟ್ ಮಾಡಬೇಕು. ನಾನು ಕನ್ಸಿಡರ್ ಮಾಡಿರುವಂತಹ ಈ ಸ್ಟ್ರಿಂಗಿನ ಜೊತೆಗೆ ಒಂದು ಎಪ್ಸಲಾನ್ ಅನ್ನು ಮುಂದೆ ಹಾಕೋಬೇಕು. ಕನ್ಸಿಡರ್ ಮಾಡಿರುವಂತಹ ಸ್ಟ್ರಿಂಗ್ ಜೊತೆಗೆ ಒಂದು ಎಪ್ಸಲಾನ್ ಹಾಕೋಬೇಕು. ಮತ್ತೆ ಸ್ಟ್ಯಾಕ್ಗಳಲ್ಲಿ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು, ಸ್ಟ್ಯಾಕ್ಗಳಲ್ಲಿ. ಸೊ ಪಿ ಡಿ ಐನ ಸ್ಟ್ಯಾಕ್ ಅನ್ನು ಇನ್ಸರ್ಟ್ ಮಾಡಬೇಕಾದ್ರೆ ಇನಿಷಿಯಲ್ ಆಗಿ ಅದರಲ್ಲಿ Z0 ಅಂತ ಅಥವಾ Z0 ಅನ್ನೋ ವ್ಯಾಲ್ಯೂ ಇದ್ದೇ ಇರುತ್ತೆ. ಪ್ರತಿಯೊಂದು ಪಿ ಡಿ ಐ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ Z0 ಅಂತ ಇನಿಷಿಯಲ್ ವ್ಯಾಲ್ಯೂ, ಎಂಟಿ ಆಗಿರಲ್ಲ, Z0 ಅನ್ನೋ ವ್ಯಾಲ್ಯೂ ಇರುತ್ತೆ. ಇವಾಗ ಒಂದೊಂದೇ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಾ ಬರೋಣ. ಮೊದಲನೇ ಎಲಿಮೆಂಟ್ ಯಾವುದು, ಎ. ಸೊ ಎನ ಇನ್ಸರ್ಟ್ ಮಾಡಬೇಕಾದ್ರೆ ಡೋ ಆಫ್, ಈ ಕಡೆ ಬರೆಯೋಣ, ಡೋ ಆಫ್ ಯಾವುದನ್ನ ಇನಿಷಿಯಲ್ ಸ್ಟೇಟ್ Q0 ಅಂತ ತಗೋಣ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇರೋದಲ್ವಾ, ಸೊ ಸ್ಟಾರ್ಟ್ ಸ್ಟೇಟ್ ಅಥವಾ ಇನಿಷಿಯಲ್ ಸ್ಟೇಟ್ ಏನು Q0. ಯಾವುದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಎ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ಈ ಸ್ಟ್ಯಾಕಿನ ಟಾಪ್ ಅಲ್ಲಿ ಏನಿದೆ, ಸೊ ಸ್ಟ್ಯಾಕ್ ಒಂದೇ ಒಂದು ವ್ಯಾಲ್ಯೂ ಅಂದ್ರೆ ಅದೇ ಟಾಪ್, Z0 ಅಥವಾ Z0. ಈಗ ಇಷ್ಟನ್ನ ಬರ್ದಾದ್ಮೇಲೆ ಏನ್ ಮಾಡಿ, ಈ ಎನ ಇದ್ರೊಳಗಡೆ ಫಿಲ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಯಾವುದು, Q0 ಕಾಮ. ಇವಾಗ ಈ ಸ್ಟ್ಯಾಕ್ ಅಲ್ಲಿ ಏನೇನಿದೆ, ಎ ಮತ್ತೆ Z0 ಇದೆ. ಸೊ ಈ ರೀತಿ ಬರಿಬೇಕು. ಸೊ ಪ್ರತಿ ಸ್ಟೆಪ್ ಆದ್ಮೇಲೆ ಡಿ ಎಫ್ ಎ ಡಯಾಗ್ರಾಮ್ ನ ಅಪ್ಡೇಟ್ ಮಾಡ್ತಾ ಹೋಗಿ, ಅವಾಗ ಈಸಿ ಆಗುತ್ತೆ. ಇನಿಷಿಯಲ್ ಸ್ಟೇಟ್ Q0 ಇಂದ ಎಲ್ಲಿಗೆ ಹೋಗ್ತಾ ಇದೆ, Q0ಗೆ ಹೋಗ್ತಾ ಇದೆ. ಸೊ ಸೆಲ್ಫ್ ಲೂಪ್ ಎ ಮತ್ತೆ Z0 ನ ಇನ್ಪುಟ್ಗಳಾಗಿ ಕೊಟ್ರೆ ನನ್ನ ಔಟ್ಪುಟ್ ಏನಾಗುತ್ತೆ, ಎ Z0. ಎ ಕಾಮ Z0 ನ ಇನ್ಪುಟ್ಗಳಾಗಿ ಕೊಟ್ರೆ ನನ್ನ ಔಟ್ಪುಟ್ ಎ Z0 ಆಗಿದೆ. ಮೊದಲನೇ ಮುಗೀತು, ಅರ್ಥ ಆಯ್ತಾ. ನೆಕ್ಸ್ಟ್ ಡೋ ಆಫ್ ಎರಡನೇ ಎ ಅನ್ನ ಇನ್ಸರ್ಟ್ ಮಾಡೋಣ. ಸೊ ಫಸ್ಟಿಗೂ ಕೂಡ ಎ ನ ಇನ್ಸರ್ಟ್ ಮಾಡಿದೆ, ಎರಡನೇ ಸಲಿನೂ ಕೂಡ ಎ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ಸ್ಟೇಟ್ ಅಲ್ಲಿ ಯಾವುದೇ ಚೇಂಜಸ್ಗಳಾಗಲ್ಲ. Q0
ಕ್ಯೂ ನಾಟ್ ಇದ್ದಂಥ ಸ್ಟೇಟ್ ಕ್ಯೂ ನಾಟ್ ಆಗಿ ಉಳಿಯುತ್ತೆ. ಕ್ಯೂ ನಾಟ್ ಕಾಮ ಯಾವುದನ್ನು ಇನ್ಸರ್ಟ್ ಮಾಡಬೇಕು, ಎ ಅನ್ನು ಇನ್ಸರ್ಟ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಏನಿದೆ, ಎ ಇದೆ, ವಿಚ್ ಈಸ್ ಈಕ್ವಲ್ ಟು ಇಷ್ಟನ್ನ ಬರೆದಾದ್ಮೇಲೆ ಸ್ಟ್ಯಾಕ್ನ ಅಪ್ಡೇಟ್ ಮಾಡಿ. ಎನ ಇನ್ಸರ್ಟ್ ಮಾಡಬೇಕಿತ್ತಲ್ವಾ, ಅದನ್ನು ಇನ್ಸರ್ಟ್ ಮಾಡಿದೆ. ಈಗ ನಾನು ಹೇಳಿದೆ ಎನ್ನೇ ಇನ್ಸರ್ಟ್ ಮಾಡ್ತಿರೋದ್ರ ಪ್ರೀವಿಯಸ್ ಏನು ಇನ್ಸರ್ಟ್ ಮಾಡಿದ್ದೆ ಅದನ್ನೇ ಇನ್ಸರ್ಟ್ ಮಾಡ್ತಿರೋದ್ರಿಂದ ನನ್ನ ಸ್ಟೇಟಲ್ಲಿ ಏನು ಚೇಂಜ್ ಇರಲ್ಲ. ಸೊ Q0 ಕಾಮ ಈಗ ಈ ಸ್ಟ್ಯಾಕಲ್ಲಿ ಏನೇನು ವ್ಯಾಲ್ಯೂಗಳಿವೆ, ಎ ಝಡ್ ನಾಟ್, ಎ ಝಡ್ ನಾಟ್. ಸೊ ಇಷ್ಟ ಆಯಿತು. ಇದನ್ನು ಅಪ್ಡೇಟ್ ಮಾಡಿ. ಮತ್ತೆ Q0 ಇಂದ Q0ಗೆ ಹೋಗ್ತಾ ಇರೋದು ಸೆಲ್ಫ್ ಲೂಪ್. ಇನ್ಪುಟ್ಗಳು ಎ ಮತ್ತು ಎ ಕೊಟ್ಟರೆ ಎ ಝಡ್ ನಾಟ್ ಔಟ್ಪುಟ್ ಆಗುತ್ತೆ. ಎ ಕಾಮ ಎನ ಕೊಟ್ಟೆ ಎ ಝಡ್ ನಾಟ್ ಔಟ್ಪುಟ್ ಆಯಿತು. ನೆಕ್ಸ್ಟ್ ಡೋ ಆಫ್ Q0 ಕಾಮ ಯಾವುದನ್ನ ಇನ್ಪುಟ್ ಯಾವುದನ್ನ ಸೇರಿಸ್ಬೇಕು, ಬಿ ಅನ್ನ ಸೇರಿಸ್ಬೇಕು. ಬಿ ನ ಇನ್ಸರ್ಟ್ ಮಾಡಿ. ಇವಾಗ ಏನಾಗ್ತಾ ಇದೆ, ಹೊಸ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಬಿ ಅನ್ನ. ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಎ ಇದೆ, ಹೊಸ ವ್ಯಾಲ್ಯೂ ಬಿ ನ ಇನ್ಸರ್ಟ್ ಮಾಡ್ತಿರೋದ್ರಿಂದ ನಾವೇನ್ ಮಾಡಬೇಕು, ಸ್ಟೇಟ್ ಅಲ್ಲಿ ಮಾತ್ರ ಚೇಂಜ್ ಮಾಡಬೇಕು, ಸ್ಟ್ಯಾಕ್ ಅಲ್ಲಿ ಏನು ಚೇಂಜಸ್ ಮಾಡಬಾರ್ದು. ಮೊದಲನೇ ಬಾರಿ ಬೇರೆ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಿರೋದ್ರಿಂದ ಇಷ್ಟುವರೆಗೂ ಎ ಇತ್ತು, ಇವಾಗ ಬಿ ಅನ್ನ ಇನ್ಸರ್ಟ್ ಮಾಡ್ತಿರೋದು ಹೊಸದು. ಸೊ ಏನ್ ಮಾಡಬೇಕು, ಕೇವಲ ಸ್ಟೇಟ್ ಅಲ್ಲಿ ಚೇಂಜ್ ಆಗಬೇಕು. Q0 ಇದ್ದಿದ್ದೇನಂತೆ ಒಂದು ಜಾಸ್ತಿ, Q1 ಸ್ಟೇಟ್ಗೆ ಹೋಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಮೊದಲನೇ ಬಾರಿ ನಾವು ಸ್ಟೇಟನ್ನು ಚೇಂಜ್ ಮಾಡಿದ್ದೀವಿ. ಮೊದಲನೇ ಬಾರಿ ಸ್ಟೇಟನ್ನು ಚೇಂಜ್ ಮಾಡಾದ್ಮೇಲೆ ಏನು ಮಾಡಬೇಕು, ಸ್ಟ್ಯಾಕಿನ ಮೇಲ್ಗಡೆ ಅಂದರೆ ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದು, ನಾವಿನ್ನೂ ಸ್ಟೇಟ್ನ ಚೇಂಜ್ ಮಾಡಿರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದು, ಸ್ಟ್ಯಾಕಲ್ಲಿ ಏನು ವ್ಯಾಲ್ಯೂ ಇದೆ ಅದು ಅಷ್ಟೂ ಬರೀತಾ ಇದ್ದು ಔಟ್ಪುಟ್ಗೆ. ಆದರೆ ಇಲ್ಲಿ ಒಂದು ಸಲ ಸ್ಟೇಟ್ ಚೇಂಜ್ ಆದ ತಕ್ಷಣ ಏನು ಮಾಡಬೇಕು, ಆ ಸ್ಟ್ಯಾಕಿನ ಟಾಪಲ್ಲಿ ಏನು ವ್ಯಾಲ್ಯೂ ಇತ್ತು ಅಂದರೆ ಇಲ್ಲೇನಿರುತ್ತೆ ಅದನ್ನೇ ಬರೀತಾ ಹೋಗಬೇಕು. ಈಗ ನೆಕ್ಸ್ಟ್ ಇದನ್ನು ಅಪ್ಡೇಟ್ ಮಾಡಿ. Q0 ಇಂದ Q1 ಸ್ಟೇಟ್ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಬಿ ಮತ್ತು ಎ ಇನ್ಪುಟ್ಗಳಾದರೆ ಔಟ್ಪುಟ್ ಎ ಆಗಿರುತ್ತೆ, ಬಿ ಕಾಮ ಎ ಸ್ಲ್ಯಾಶ್ ಎ. ನೆಕ್ಸ್ಟ್ ಡೋ ಆಫ್ ಯಾವ ಸ್ಟೇಟು, Q1ಗೆ ಅಪ್ಡೇಟ್ ಆಗಿದೆ ನನ್ನ ಸ್ಟೇಟ್. ಸೊ Q1 ಕಾಮ ಎರಡನೇ ಸಲ ಬಿ ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಈ ಬಿ ನ ಇನ್ಸರ್ಟ್ ಮಾಡಬೇಕು. ಸೊ ಎರಡನೇ ಸಲ ಬಿ ನ ಇನ್ಸರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀನಿ, ನೋಡಿ ನಂದು ಅನ್ಇವನ್ ಇದೆ. ಅನ್ಇವನ್ ಅಂದರೆ ಎ ಬಿ 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 ಬಿ, ಎರಡು ಎ ಇದ್ರೆ 4 ಬಿ ಇದೆ. ಸೊ ಏನು ಮಾಡಬೇಕು ಅಂತಂದರೆ, ಏನಾದರೂ ಸೇಮ್ ಇದ್ದಿದ್ರೆ ಎ ಬಿ ಈ ರೀತಿ ಇದ್ದಿದ್ರೆ ಅಥವಾ ಎ ಎಷ್ಟು ನಂಬರ್ ಆಫ್ ಎ ಇದೆ ಅಷ್ಟೇ ನಂಬರ್ ಆಫ್ ಬಿ ಇದ್ದಿದ್ರೆ ನಾನು ಈಸಿಯಾಗಿ ಪಾಪ್ ಮಾಡಬೇಕಿತ್ತು. ಅದೇ ಏನಾಗಿದೆ, ಇಲ್ಲಿ ಈ ಅನ್ಇವನ್ ನಂಬರ್ಸ್ ಇದೆ. ಇಲ್ಲಿ ಎ ಇದೆ, ಇಲ್ಲಿ ಎ ಬಿ 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 4 ಬಿ ಇದೆ. ಸೊ ಇವಾಗ ಏನು ಮಾಡ್ತೀನಿ, ಆಡ್ ನಂಬರ್ ಇದ್ರೆ ನಾನೇನು ಮಾಡ್ತೀನಿ, ಸೇಮ್ ಇರೋಗೊಳಿಸ್ತೀನಿ. ಏನು ಕೂಡ ಸ್ಟ್ಯಾಕಲ್ಲಿ ಅಥವಾ ಚೇಂಜ್ ಮಾಡ್ತಾ ಹೋಗಲ್ಲ. ಅದೇ ಏನಾದ್ರೂ ಈವನ್ ನಂಬರ್ಸ್ ಆದರೆ ಏನು ಮಾಡ್ತೀನಿ, ನಾನು ಪಾಪ್ ಮಾಡ್ತಾ ಹೋಗ್ತೀನಿ. ಈಗ ಒಂದು, ಸೊ ಮೊದಲನೇದೇನು ಆಡ್ ನಂಬರ್. ಸೊ ಆಡ್ ನಂಬರ್ ಆಗಿರೋದ್ರಿಂದ ನಾನು ಸೇಮ್ ಉಳಿಸ್ಕೊಂಡೆ. ನೆಕ್ಸ್ಟ್ ಈಗ ಎರಡನೇದು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತಾ ಇರೋದು ಎರಡನೇ ಬಿ ಅಂದರೆ 2 ಈವನ್ ನಂಬರ್. ಸೊ ಈವನ್ ನಂಬರ್ ಇದ್ದಾಗ ಏನು ಮಾಡಬೇಕು, ಎಪ್ಸಲಾನ್ ಅಂದರೆ ಪಾಪ್ ಮಾಡಬೇಕು. ಸೊ ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಎ ಇದೆ. ಈಗ ಪಾಪ್ ಮಾಡಬೇಕಾದ್ರೆ ಏನು ಮಾಡಬೇಕು, ಈಗ ಪ್ರತಿಯೊಂದು ಬಿಯನ್ನು ಕೂಡ ಇನ್ಸರ್ಟ್ ಮಾಡಬೇಕಾದ್ರೆ ಸ್ಟೇಟ್ಗಳನ್ನು ಚೇಂಜ್ ಮಾಡಬೇಕು. Q1 ಇದ್ದಿದ್ದು Q2 ಆಯಿತು, ಪಾಪ್ ಮಾಡಬೇಕು. ಪಾಪ್ ಮಾಡಿದಾಗ ಎಪ್ಸಲಾನ್ ಅಂತ ಬರೀಬೇಕು. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲ, ಪಾಪ್ ಮಾಡಿದ ತಕ್ಷಣ ಎಪ್ಸಲಾನ್ ಬರೀಬೇಕು. ಈಗ Q1 ಇಂದ Q2 ಹೋಗ್ತಾ ಇದೆ. Q2 ಬಿ ಕಾಮ ಎ ಎಪ್ಸಲಾನ್, ಬಿ ಕಾಮ ಎ ಸ್ಲ್ಯಾಶ್ ಎಪ್ಸಲಾನ್. ನೆಕ್ಸ್ಟ್ ಪ್ರತಿಯೊಂದು ಬಿನ ಆ್ಯಡ್ ಮಾಡ್ಬೇಕಾದ್ರೆ ಸ್ಟೇಟ್ ಚೇಂಜ್ ಆಗಬೇಕು. ಅದೇ ರೂಲು PDL ಏನು, ಬಿನ ಇನ್ಸರ್ಟ್ ಮಾಡ್ದಂಗೆ ಸ್ಟೇಟ್ ಚೇಂಜ್ ಆಗಲೇಬೇಕು. ಡೋ ಆಫ್ ಸ್ಟೇಟ್ ಯಾವ್ದು ಇವಾಗ, Q2 ಕಾಮ ಇನ್ಸರ್ಟ್ ಮಾಡಬೇಕಾಗಿರುವಂಥದ್ದು ಮೂರನೇ ಬಿಯನ್ನು ಇನ್ಸರ್ಟ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಇದು ಹೋಗಿದೆ, ಇನ್ನು ಉಳಿದಿರೋದೇನು, ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಎ ಉಳಿದಿದೆ. ಈಗ ನಾನು ಹೇಳಿದೆ ಪ್ರತಿಯೊಂದು ಬಿಯನ್ನು ಕೂಡ ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಏನಾಗಬೇಕು, ಚೇಂಜ್ ಆಗಬೇಕು ಸ್ಟೇಟು. ಸೊ ಆ ಸ್ಟೇಟ್ ಹೇಗೆ ಚೇಂಜ್ ಆಗಬೇಕು ಅಂತ ಹೇಳ್ತೀನಿ ನೋಡಿ. ಈಗ ನಾನು ಸ್ಟೇಟ್ಗಳನ್ನ ಅಷ್ಟನ್ನು ಚೇಂಜ್ ಮಾಡ್ಕೊಂಡು ಹೋದ್ರೆ ನನಗೆ ಜಾಸ್ತಿ ಸ್ಟೇಟ್ಸ್ಗಳು ಬೇಕು. ಆದರೆ ನನಗೆ ಎಷ್ಟು 4 ಸ್ಟೇಟ್ಸಲ್ಲಿ ನಾನು ಈ PDಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಆಡ್ ನಂಬರ್ ಇದ್ದರೆ Q1, ಈವನ್ ನಂಬರ್ ಇದ್ದರೆ Q2. ಯಾಕೆ ಆಡ್ ನಂಬರ್ ಇದ್ದರೆ ನೋಡಿ, ಇನ್ಪುಟ್ ಏನಾಗಿದೆ, ಆಡ್ ನಂಬರ್ ಇದ್ದರೆ ಸೇಮ್. ಸೊ ಏನಿತ್ತು ಅದನ್ನೇ ಬರೆದಿದ್ದೀವಿ.
ಅದೇ Q2ಗೆ ಏನಾಗ್ತಾ ಇದೆ, ಪಾಪ್ ಔಟ್ ಮಾಡ್ತಾ ಇದೀವಿ. ಸೊ ಈವನ್ ಇದ್ರೆ ಪಾಪ್ ಮಾಡ್ತೀವಲ್ವಾ, ಸೊ ಅದಕ್ಕೆ Q2. ಆಡ್ ನಂಬರ್ ಇದ್ರೆ ಸೇಮ್ ಇರುತ್ತಲ್ಲ, ಸೊ Q1. ಇವಾಗ ಏನ್ ಮಾಡ್ತೀನಿ, Q2 ಇಂದ Q1ಗೆ ಕೊಡ್ತೀನಿ. ಯಾಕೆ, ಆಡ್ ನಂಬರ್ ಆಫ್ ಬಿ, ಮೂರನೇ ಬಿ ಅನ್ನ ಇನ್ಸರ್ಟ್ ಮಾಡ್ತಾ ಇರೋದು. ಸೊ ಆಡ್ ನಂಬರ್ ಎಲ್ಲಿಗೆ ಹೋಗುತ್ತೆ, Q1ಗೆ ಹೋಗುತ್ತೆ. ಇಲ್ಲೇನಾದ್ರೂ ಪಾಪ್ ಮಾಡ್ತಾ ಇದ್ದೀನಾ, ಇಲ್ಲ, ಸೇಮ್ ಆಗಿ ಉಳಿಯುತ್ತೆ. ಇಲ್ಲೇನಿದೆ ಅದೇ ವ್ಯಾಲ್ಯೂ ಎ. ಆಡ್ ಇದ್ರೆ ಸೇಮ್, ಈವನ್ ಇದ್ರೆ ಪಾಪ್. ಈಗ ನೆಕ್ಸ್ಟ್ ಡೋ ಆಫ್ ಯಾವ ಸ್ಟೇಟು, Q1 ಕಾಮ ಯಾವುದನ್ನ ಇನ್ಸರ್ಟ್ ಮಾಡಬೇಕು, ಇನ್ನೊಂದು ಬಿ ಅನ್ನ ಇನ್ಸರ್ಟ್ ಮಾಡಬೇಕು. ಇದು ನಾಲ್ಕನೇ ಬಿ ಅಂದ್ರೆ ಈವನ್ ಇದ್ರೆ ಪಾಪ್ ಮಾಡಬೇಕು. ಸೊ ಎ ಟಾಪ್ ಆಫ್ ದಿ ಸ್ಟಾಕ್ ಅಲ್ಲಿ ಎ ಇದೆ, ವಿಚ್ ಈಸ್ ಈಕ್ವಲ್ ಟು ಈವನ್ ಇದ್ರೆ ಪಾಪ್ ಮಾಡಿದಾಗ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ, ಪಾಪ್ ಮಾಡಿದಾಗ Q2 ಹೋಗುತ್ತೆ. ಸೊ Q2 ಹೋಗುತ್ತೆ, ಪಾಪ್ ಮಾಡ್ತೀನಿ. ಪಾಪ್ ಮಾಡಿದಾಗ ಎಪ್ಸಲಾನ್ ಅಂತ ಬರೀಬೇಕು ನೋಡಿ, ಪಾಪ್ ಮಾಡಿದಾಗ ಎಪ್ಸಲಾನ್ ಅಂತ ಬರೀಬೇಕು. ಈಗ ಇದನ್ನ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ ನೋಡಿ, Q1 ಇಂದ Q2ಗೆ ಬಿ ಕಾಮ ಎ ಏನಾಗಿರುತ್ತೆ, ಎಪ್ಸಲಾನ್. ಸೊ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಇವಾಗ ಏನಾಯ್ತು, ನನ್ನ 2A ಮತ್ತೆ 4B ಅನ್ನು ಕೂಡ ನಾವು ಆಲ್ರೆಡಿ ಸ್ಟ್ಯಾಕಿಗೆ ಹಾಕಾಗಿತ್ತು, ತೆಗ್ದಾಯ್ತು. ಇನ್ನು ಉಳಿದಿರೋದೇನು, ಎಪ್ಸಲಾನ್. ಈ ಎಪ್ಸಲಾನ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಡೋ ಆಫ್ ಯಾವ ಸ್ಟೇಟು, Q2 ವಿಚ್ ಈಸ್ ಈಕ್ವಲ್ ಟು ಯಾವ್ದನ್ನು ಇನ್ಸರ್ಟ್ ಮಾಡ್ತಾ ಇರೋದು, ಎಪ್ಸಲಾನ್ ಅನ್ನ ಇನ್ಸರ್ಟ್ ಮಾಡ್ತಾ ಇದೀನಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಎ ಕೂಡ ಪಾಪ ಆಯ್ತಲ್ವಾ ಪ್ರೀವಿಯಸ್ ಸ್ಟೆಪ್ ಅಲ್ಲಿ. ಇನ್ನು ಉಳಿದಿರೋದೇನು, Z0 ಮಾತ್ರ ಉಳಿತು. ಈಗ ಏನಾಗಬೇಕು, ನೆಕ್ಸ್ಟ್ ಸ್ಟೇಟ್ಗಳು ಚೇಂಜ್ ಆಗ್ತಾ ಇರಬೇಕು ಅಂತ ಹೇಳಿದೀನಿ. ಸ್ಟೇಟ್ಗಳು ಚೇಂಜ್ ಆಗಬೇಕು. ಸ್ಟೇಟ್ ಚೇಂಜ್ ಆಗಿದಾಗ ನೆಕ್ಸ್ಟ್ ಸ್ಟೇಟ್ಗೆ ಹೋಗ್ತೀನಿ. ಯಾಕೆ, ಇದಾದ್ಮೇಲೆ ಯಾವುದೂ ಇಲ್ಲ. ಸೊ ಏನ್ ಮಾಡ್ತೀನಿ, ಫೈನಲ್ ಸ್ಟೇಟ್ Q3ಗೆ ಹೋಗ್ತೀನಿ. Q3 ಕಾಮ ಅವ್ರು ಏನ್ ಹೇಳಿದ್ರೆ, ಬೈ ಫೈನಲ್ ಸ್ಟೇಟ್ ಅಂತ ಇದ್ರೆ Z0 ನ ಹಾಗೆ ಉಳಿಸಿ, Z0 ನ ಇಲ್ಲಿ ಬರೀರಿ. ಅದೇ ಏನಾದ್ರೂ ಅವರು ಎಂಟಿ ಸ್ಟ್ಯಾಕ್ ಅಂತ ಏನಾದ್ರು ಕೊಟ್ರೆ, ಅಥವಾ ಈ ರೀತಿ ಫೈನಲ್ ಸ್ಟೇಟ್ ಅಂತ ಕೊಡದೇ ಇದ್ರೆ, ಈ Z0 ನ ತೆಗೆದ್ಬಿಟ್ಟು ಈ ಜಾಗದಲ್ಲಿ ಎಪ್ಸಲಾನ್ ಅಂತ ಬರೀರಿ. ಅಷ್ಟೇ, ಸಿಂಪಲ್. ಫೈನಲ್ ಸ್ಟೇಟ್ ಅಂತ ಕೊಟ್ಟಿದ್ರೆ Z0 ಅಂತ ಬರೀಬೇಕು, ಎಂಟಿ ಅಂತ ಕೊಟ್ಟಿದ್ರೆ ಎಪ್ಸಲಾನ್ ಬರೀಬೇಕು. ಈಗ ಅವರು ಫೈನಲ್ ಸ್ಟೇಟ್ ಅಂತ ಕೊಟ್ಟಿರೋದ್ರಿಂದ Z0 ಅಂತ ಬರೀತೀನಿ. ಸೊ ಇದನ್ನ ರೆಪ್ರೆಸೆಂಟ್ ಮಾಡಿ. Q2 ಇಂದ Q3ಗೆ ಹೋಗ್ತಾ ಇದೆ. Q3 ನಮಗೆ ಫೈನಲ್ ಸ್ಟೇಟ್. ಯಾವುದನ್ನು ಯೂಸ್ ಮಾಡಿಕೊಂಡು, ಎಪ್ಸಲಾನ್ ಕಾಮ Z0 ಹೋದ್ರೆ Q3 ಇಂದ Z0ಗೆ ಆನ್ಸರ್, Z0ಗೆ ಹೋಯ್ತು. ಸೊ ಇದೊಂದನ್ನ Q2 ಇಂದ Q1ಗೆ ಬಂದಲ್ವಾ, Q2 ಇಂದ Q1 ಅದೊಂದು ರೆಪ್ರೆಸೆಂಟ್ ಮಾಡಿರಲಿಲ್ಲ. ರೆಪ್ರೆಸೆಂಟ್ ಮಾಡಿ B, A/A. ಈಗ ಏನಾಯ್ತು, PDA ಕನ್ಸ್ಟ್ರಕ್ಟ್ ಮಾಡಾಯ್ತು. ಡೋ ಇದೇನಿದು ಡೋ. ಇವಾಗ ಏನ್ ಮಾಡ್ಬೇಕಂದ್ರೆ PDF ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ PDF ಫಾರ್ಮೆಟ್ ಅಲ್ಲಿ ಹೇಗೆ ಬರೆಯೋದು ಅಂದ್ರೆ, ಮೊದಲಿಗೆ ನಮ್ಮ ಸ್ಟೇಟ್ಗಳು ಯಾವ್ಯಾವ ಯೂಸ್ ಮಾಡಿರೋದು, Q0, Q1, Q2, Q3 4 ಸ್ಟೇಟ್. ನಾನು ಅವಾಗ ಹೇಳಿದ್ದೆ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು, 4 ಸ್ಟೇಟ್ ಅಲ್ಲಿ ಇದೆ, 4 ಸ್ಟೇಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ PDA P is equal to Q0, Q1, Q2, Q3 ಇವು ನಮ್ಮ 4 ಸ್ಟೇಟ್ಗಳು. ನೆಕ್ಸ್ಟ್ ಅವುಗಳ ಇನ್ಪುಟ್ಗಳು ಏನನ್ನು ತಗೊಂಡಿದ್ವಿ ನೋಡಿ, ಎ ಮತ್ತೆ ಬಿ. ಎಪ್ಸಲಾನ್ ತಗೋಬೇಡಿ, ಎ ಮತ್ತೆ ಬಿ. ಸೊ ಕಾಮ ಎ ಕಾಮ ಬಿ. ನೆಕ್ಸ್ಟ್ ಈ ಸ್ಟ್ಯಾಕ್ ಅಲ್ಲಿ ನಾವು ಏನೇನನ್ನ ಯೂಸ್ ಮಾಡಿದ್ವಿ, Z0 ನ ಯೂಸ್ ಮಾಡಿದ್ವಿ ಮತ್ತೆ ಎ ನ ಯೂಸ್ ಮಾಡಿದ್ವಿ. ಬಿ ಬಂದಾಗ ಪಾಪ್ ಮಾಡಿರೋದಷ್ಟೇ, ಬಿ ನ ಇದ್ರೊಳಗಡೆ ಇನ್ಸರ್ಟ್ ಮಾಡಿಲ್ಲ. ಬಿ ಬಂದಾಗ ಎ ನ ಪಾಪ್ ಔಟ್ ಮಾಡಿದ್ವಿ. ಸೊ ಎ ಮತ್ತೆ Z0 ಮಾತ್ರ ಯೂಸ್ ಮಾಡಿರೋದು, ಎ ಮತ್ತೆ Z0. ನೆಕ್ಸ್ಟ್ ಡೋ. ಸೊ ಡೋ ಇಲ್ಲಿದ್ದಾವಲ್ಲ ಅವೇ ಡೋ ವ್ಯಾಲ್ಯೂಗಳು. ಕಾಮ ಇನಿಷಿಯಲ್. ಸೊ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಫೈನಲ್ ಸ್ಟೇಟ್ ಏನು, Q3. ಇನಿಷಿಯಲ್ ಸ್ಟೇಟ್ Q0, ಫೈನಲ್ ಸ್ಟೇಟ್ Q3. ಸೊ ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಏನು, ಸ್ಟ್ಯಾಕ್ ಅಲ್ಲಿ Z0. ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಹೇಗೆ ಬರೆಯೋದು. PDF ಫಾರ್ಮೆಟ್ ಅನ್ನ ಫಸ್ಟ್ ಯಾವ ಸ್ಟೇಟ್ಗಳನ್ನ ಯೂಸ್ ಮಾಡಿದೀವಿ ಅವುಗಳನ್ನ ಬರೀರಿ. ನೆಕ್ಸ್ಟ್ ಇನ್ಪುಟ್ಗಳು ಎ ಮತ್ತೆ ಬಿ, ಆ ಇನ್ಪುಟ್ಗಳನ್ನ ಬರೀಬೇಕು. ಸ್ಟ್ಯಾಕ್ ಅಲ್ಲಿ ಯಾವ ಯಾವುದನ್ನ ಯೂಸ್ ಮಾಡಿದ್ವಿ, ಎ ಮತ್ತೆ Z0 ಅದನ್ನ ಬರೀಬೇಕು. ನೆಕ್ಸ್ಟ್ ಡೋ ವ್ಯಾಲ್ಯೂಗಳು ಆಲ್ರೆಡಿ ನಾವು ಮಾಡಾಗಿದೆ. ನೆಕ್ಸ್ಟ್ ಇನಿಷಿಯಲ್ ಸ್ಟೇಟ್ Q0, ಫೈನಲ್ ಸ್ಟೇಟ್ Q3 ಮತ್ತೆ ಇನಿಷಿಯಲ್ ಸ್ಟ್ಯಾಕ್ ವ್ಯಾಲ್ಯೂ Z0. ಸೊ ಇಷ್ಟನ್ನ ಬರೆದ್ರೆ PDA ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.